ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೆಯುತ್ತಾ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಬಹುಶಃ ಈ ಪ್ರಶ್ನೆಗೂ ಉತ್ತರ ಸಿಗಬಹುದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸಮಿತಿ ವರದಿಯನ್ನು ಸಲ್ಲಿಸುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ವರದಿಯನ್ನು ನೀಡುತ್ತೆ ಸಮಿತಿ. ಯಾಕಂದ್ರೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದರೆ ಇದ್ರ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸೋ ಬಗ್ಗೆ KSCA ಮನವಿ ಮಾಡಿದೆ. ಈಗಷ್ಟೇ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು KSCA ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ನಾವು ಪ್ರೇಕ್ಷಕರಿಗೆ ಅವಕಾಶ ಕೊಡೋದು ಕಷ್ಟ, ಈಗ ಸಮಯದ ಕೊರತೆ ಹಿನ್ನೆಲೆಯಲ್ಲಿ ಅವಕಾಶ ಇಲ್ಲದೇ ಮ್ಯಾಚ್ ನಡೆಸಬೇಕಾಗತ್ತೆ. ಸ್ಟೇಡಿಯಂ ಒಳಗೆ ಪ್ರೇಕ್ಷಕರ ಜಮಾವಣೆಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಪ್ರೇಕ್ಷಕರಿಲ್ಲದೇ ಪರ್ಮಿಷನ್ ಕೊಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ನಡೆಸೋದಕ್ಕೆ ಟೂರ್ನಿಯನ್ನು ಅನ್ನುವಂಥದ್ದನ್ನು ಕೇಳಿದ್ದಾರೆ. ವಿಜಯ್ ಹಜಾರೆ ಟೂರ್ನಿ ನಡಿಬೇಕು, ಇನ್ನೇನು ಸ್ಟಾರ್ಟ್ ಆಗಬೇಕು. ಬಟ್ ಅದಕ್ಕೆ ಸಮಿತಿ ಏನು ಹೇಳುತ್ತೆ, ವರದಿ ಏನು ಹೇಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ವೆಂಕಟೇಶ್ ಪ್ರಸಾದ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಬೆಳಗ್ಗೆ ನಾವು ಗೃಹ ಮಂತ್ರಿಗಳ ಜೊತೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆದಿದ್ರು. ಗೃಹ ಮಂತ್ರಿ ಅವ್ರ ಜೊತೆ ಎಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ವಿಷಯಗಳೇನಿತ್ತು ಅದನ್ನು ಪ್ರಸ್ತಾಪನೂ ಮಾಡಿದ್ದೀವಿ. ಇದೇನಾಗಿದೆ ಅಂದರೆ ಇವರು 19 ಆಗಸ್ಟ್ಗೆ ಒಂದು ಪತ್ರ ಬರೆದಿದ್ರು. ಈ ಥರ ಕುನ್ನಾ ಕಮಿಟಿ ರೆಕಮೆಂಡೇಷನ್ಸ್ ಏನಿದೆ ಅದನ್ನು ನೀವು ಅಳವಡಿಸ್ಬೇಕು ಅಂತ KSCAಗೆ ಅವತ್ತು ಪತ್ರ ಬರೆದಿದ್ರು. ಆ ಪತ್ರಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿರಲಿಲ್ಲ. ಅದ್ರ ಮತ್ತೆ ಇನ್ನೊಂದು ಪತ್ರ ಬರೆದಿದ್ರು, ಆದರೂ ಉತ್ತರ ಏನು ಹೋಗಿರಲಿಲ್ಲ. ನಾವು ಹಿಂದಿನ ಸಮಿತಿ ಇದ್ದವರು ಈಗ 7ನೇ ತಾರೀಕು ನಮ್ಮ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದ ಮೇಲೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟು, ಗೃಹ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರ ಜೊತೆನೂ ಚರ್ಚೆ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಏನಿದೆ ರಿಕ್ವೆಸ್ಟು ಕೊಟ್ಟಿದ್ದೀವಿ. ನಾವು ಈಗ ತೀರ್ಮಾನ ಮಾಡಿರೋದು ನಮ್ಮ ಕಮಿಟಿನಲ್ಲಿ ಪ್ರೇಕ್ಷಕರಿಗೆ ಅವಕಾಶ ಕೊಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಉಳಿದಿರೋದೇನು ಒಂದೂವರೆ ದಿನ. ಯಾವ ರೀತಿಯಲ್ಲಿ ಟಿಕೆಟ್ ಪ್ರಿಂಟ್ ಮಾಡೋದು, ಯಾವ ರೀತಿ ಕೊಡೋದು, ಯಾವ ರೀತಿ ಪ್ರೇಕ್ಷಕರು ಪರ್ಚೇಸ್ ಮಾಡ್ತಾರೆ, ಇದೆಲ್ಲ ತುಂಬ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಪ್ರೇಕ್ಷಕರಿಗೆ ಏನಾದರೂ ಅವಕಾಶ ಮಾಡಿಕೊಟ್ಟು. ಸೊ ಬೆಂಗಳೂರಿನಲ್ಲಿ ಈ IPL ಮ್ಯಾಚ್ ನಡೆಸೋ ಬಗ್ಗೆ KSCA ಆ ಪ್ಲಾನ್ ಮಾಡ್ಕೊಂಡಿದೆ. ಏನು ಗೊತ್ತಾ ಆ ಪ್ಲಾನು? ಅಹಿತಕರ ಘಟನೆ ನಡೆಯದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ನಡೆಯುತ್ತಾ IPL ಮ್ಯಾಚ್. RCB ಅಭಿಮಾನಿಗಳಿಗೆ ಸಿಗುತ್ತಾ ಮತ್ತೆ ಆಟ ನೋಡೋ ಭಾಗ್ಯ. ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. IPL ಶಿಫ್ಟ್ ಆಗಲು ಬಿಡಲ್ಲ, ಇದು DCM DK ಕೊಟ್ಟಿದ್ದ ಭರವಸೆ. ಈ ಮಾತು ಕೋಟ್ಯಾಂತರ RCB ಅಭಿಮಾನಿಗಳಿಗೆ ಶುಭ ಸುದ್ದಿ ಆಗಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಸೋದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲೂ ಒಪ್ಪಿಗೆ ಸಿಕ್ಕಿತ್ತು. ಕ್ರೀಡಾಂಗಣ ಪರಿಶೀಲಿಸಿ ಕೆಲ ಬದಲಾವಣೆಗೆ ಗೃಹ ಇಲಾಖೆ ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ಬೆಂಗಳೂರು ಪೊಲೀಸ್ ಕಮಿಷನರ್ ಮಹತ್ವದ ಸಭೆ ನಡೆಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಹತ್ವದ ಸಭೆ ಮಾಡಿದ್ರು. ಸಭೆಯಲ್ಲಿ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್, ಅಗ್ನಿಶಾಮಕ ದಳ ಅಧಿಕಾರಿ, KSCA ಪದಾಧಿಕಾರಿಗಳು ಭಾಗಿಯಾದ್ರು. ಜಸ್ಟಿಸ್ ಕುನ್ನಾ ವರದಿ ಪರಿಶೀಲಿಸಿ ಯೋಚನೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. KSCAನವರು ವೆಂಕಟೇಶ್ ಪ್ರಸಾದ್ ಅವರು ಮತ್ತು ನಮ್ಮ ವಿನಯ್ ಅವರು, ಸೆಕ್ರೆಟರಿ ಅವರೆಲ್ಲ ಭೇಟಿ ಮಾಡಿದ್ರು. ಅದೇ ಇದನ್ನೆಲ್ಲ ಏನು ಈ ಕುನ್ನಾ ರಿಪೋರ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿ ನಮಗೆ ಪರ್ಮಿಷನ್ ಕೊಡಿ ಆಟಗಳು ಆಡೋದಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಈಗ ಜಸ್ಟಿಸ್ ಕುನ್ನಾ ರಿಪೋರ್ಟಿನ ಹಿನ್ನೆಲೆಯಲ್ಲಿ ನಾನೊಂದು ಸಭೆ ಕರೀತೀನಿ. ಅಹಿತಕರ ಘಟನೆ ನಡೆಯದಂತೆ ಸ್ಟೇಡಿಯಂನಲ್ಲಿ ಹೋಮ ಹವನ. ದುರಂತದಲ್ಲಿ 11 RCB ಅಭಿಮಾನಿಗಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಂದು ನಡೆದ ದುರಂತದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಹಿಡಿದಿದೆ. ಇಲ್ಲಿವರೆಗೂ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳು ಸ್ಟೇಡಿಯಂನಲ್ಲಿ ನಡೆದಿಲ್ಲ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಮಾಡಲಾಯಿತು. ಷಣ್ಮುಗಂ ದೀಕ್ಷಿತ್ರಿಂದ ಸುದರ್ಶನ, ನವಗ್ರಹ, ಗಣಪತಿ ಪೂಜೆ ನಡೆಯಿತು. RCB ಫ್ಯಾನ್ಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡಿಬೇಕು ಅಂತಿದ್ದಾರೆ. RCB ಅವ್ರ ಮ್ಯಾಚ್ ಈ ಸತಿ ಬೆಂಗಳೂರಲ್ಲಿ ಆಗ್ಲೇಬೇಕು. ಹೋದ್ ಸತಿ ಏನಾದ್ರೂ ತೊಂದರೆ ಇಲ್ಲ, ಈ ಸತಿ ನಮ್ಮ RCB ಅವ್ರ ಮ್ಯಾಚ್ ಇಲ್ಲೇ ಆಗ್ಬೇಕು. ನಾವು ರನ್ನಿಂಗ್ ಚಾಂಪಿಯನ್ಸ್. ಈ ಸತಿ ನಮ್ಮ ಮ್ಯಾಚ್ ಬೆಂಗಳೂರಲ್ಲಿ ಆಗ್ಲೇಬೇಕು.
ನಮ್ಮ RCB ಬಂದು ಬೆಂಗಳೂರಲ್ಲಿ ಇದ್ದರೆ ನಮಗೆ ಹೆಮ್ಮೆ. ಅದರಿಂದ ನಮ್ಗೆ RCB ಟೀಮ್ ಬರಲೇಬೇಕು, RCB ವಿನ್ ಆಗಲೇಬೇಕು. ಜೈ RCB. ಖಂಡಿತ ಆಗಬೇಕು ಸರ್, ಯಾಕಂದರೆ ಹೋಮ್ ಗ್ರೌಂಡ್ಸಲ್ಲೇ ಎಲ್ಲ ಮ್ಯಾಚು ವೆನ್ಯೂ ಕೊಡ್ತಿದ್ದಾರೆ ಆ್ಯಂಡ್ ಫೈನಲ್ಸು ಅಲ್ಲೇ ಪ್ಲೇ ಮಾಡ್ತಾರೆ ಯೂಶ್ವಲಿ. ಸೊ ಐ ಥಿಂಕ್ ಬೆಂಗಳೂರು ಶುಡ್ ಗೆಟ್ ಅ ಚಾನ್ಸ್. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೀತು, ಬಟ್ ಅದನ್ನು ರೀಸನ್ ಇಟ್ಕೊಂಡು ಶುಡ್ ನಾಟ್ ಇಂಪ್ಯಾಕ್ಟ್ ಸರ್. ಖಂಡಿತವಾಗ್ಲೂ ನಮ್ಮ RCB ಮ್ಯಾಚು ನಮ್ಮ ಬ್ಯಾಂಗ್ಳೂರಲ್ಲಿ ಆಗಲೇಬೇಕು. ಲಾಸ್ಟ್ ಟೈಮ್ ಏನೇ ಆಗಿರ್ಬೋದು ಅದಕ್ಕೆ ನಮಗೆ ಸಿಕ್ಕಾಪಟ್ಟೆ ನೋವಿದೆ, ಬಟ್ ಆದ್ರೂ ನಮ್ಮ ಒಂದು ತಂಡ, ನಮ್ಮ ಒಂದು ಬ್ಯಾಂಗ್ಳೂರು ಅಲ್ಲಿ ಬಂದ್ಬಿಟ್ಟು ಇವಾಗ ನೋಡಿದ್ರೆ ಹೊಸ ಸ್ಕ್ವಾಡ್ ಕೂಡ ಬಂದಿದೆ, ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಇಲ್ಲೇ ಆಡಬೇಕು, ನಾವು ಪಕ್ಕಾ ಬಂದು ನೋಡ್ತೀವಿ, ಗ್ಯಾರಂಟಿ. ಜೈ RCB. ಒಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ಮ್ಯಾಚ್ ನಡೆಯುತ್ತಾ, RCB ಅಭಿಮಾನಿಗಳಿಗೆ ಮತ್ತೆ ಆಟ ನೋಡೋ ಭಾಗ್ಯ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.